ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಗ್ಯಾರಂಟಿಗಳು ಬರ್ಡನ್ ಆಗ್ತಾ ಇದ್ರು, ನಾವು ಅದನ್ನ ಮುಂದುವರಿಸ್ತಾ ಇದ್ದೀವಿ ಅನ್ನೋ ಒಂದು ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದಂತಹ ಹೇಳಿಕೆ ಈಗ ಸಂಚಲನವನ್ನ ಉಂಟು ಮಾಡಿರೋದು. ಅಧಿಕಾರಕ್ಕೆ ಬರೋ ಮುನ್ನ ನೇಮಕಾತಿ ಭರವಸೆಯನ್ನ ಕೊಟ್ಟಿದ್ರು. 3 ವರ್ಷ ಆದರೂ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿಲ್ಲ. ಬೆಂಗಳೂರಲ್ಲಿ ಪ್ರತಿಭಟನೆಯನ್ನ ಮಾಡೋದಾಗಿ ಇವಾಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯುವಕರ ಬೇಡಿಕೆ ಸರಿ, ಸರ್ಕಾರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಿ. ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ನೀಡಿರುವಂತದ್ದು. ಮುಂಚೆ ಮತವನ್ನ ಪಡಿಲಿಕ್ಕೋಸ್ಕರ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ, ಆದರೆ ನಿಮಗೆ ಗ್ಯಾರಂಟಿಗಳ ಬಗ್ಗೆ ನಂಬಿಕೆಗಳು ಇರಲಿಲ್ಲ ಅನ್ನುವಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿರೋಂಥದ್ದಿದೆ. ಹಾಗಾಗಿ ಸರ್ಕಾರ ಹೇಳಬೇಕು, ಇನ್ನೂ ಹೆಚ್ಚಿನ ಮಾಹಿತಿನ ಕೊಟ್ಟು ತನ್ನ ಸವಾಲು ಸಮಸ್ಯೆಗಳ ಬಗ್ಗೆ ತಿಳಿಸಿದಾಗ ನಾವು ಇನ್ನು ಹೆಚ್ಚಿನ ರೀತಿಯಾದಂಥ ಬೆಳಕನ್ನು ಚೆಲ್ಲೋದು ಅಥವಾ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಅಲ್ಲಿ ಇಲ್ಲಿ ವೇದಿಕೆಗಳಲ್ಲಿ ತಮ್ಮ ಸಮಸ್ಯೆಗಳನ್ನು ವ್ಯಕ್ತಪಡಿಸ್ತಿರುವಂಥದ್ದಿದೆ. ಯಾವ ಹಿನ್ನೆಲೆಯಲ್ಲಿ, ಯಾವ ಮನಸ್ಸಲ್ಲಿ, ಯಾವ ಉದ್ದೇಶದಲ್ಲಿ ಹೇಳ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಮತ್ತೆ ಯಾವಾಗ ಬೇಕಾದ್ರೂ ಈ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತಾನೂ ಬೇಕಾದ್ರೆ ಹೇಳ್ಬಿಡ್ತಾರೆ. ಕೊಟ್ಟಿಲ್ಲ, ನಿಮ್ಗೆ ಯಾರು ಹೇಳಿದ್ರು, ಏನೋ ಒಂದು ದೃಷ್ಟಿಕೋನದಲ್ಲಿ ಹೇಳಿದ್ದು ಅನ್ನೋಂಥದ್ದನ್ನ ಹೇಳ್ತಾರೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ತನ್ನ ನಿಲುವನ್ನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಿಳಿಸಿದ್ರೆ ಆಗ ನಾವು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.